ಹಾಯ್ ವೀಕ್ಷಕರೇ, ಎಲ್ರಿಗೂ ನಮಸ್ಕಾರ. ಎಲ್ಲ ಮಹಿಳೆಯರು ಎದ್ದ ತಕ್ಷಣ ಕೂಡ ಬೆಳಗ್ಗೆ ಬಾಗಿಲಿಗೆ ನೀರು ಹಾಕಿ ರಂಗೋಲಿ ಬಿಡಿಸ್ತೀವಿ. ಕೆಲವರು ತುಂಬ ಚೆನ್ನಾಗಿ ಬಿಡಿಸ್ತಾರೆ. ರಂಗೋಲಿ ಬಿಡಿಸಿದ್ರೆ ಎಲ್ಲರೂ ಕೂಡ ನೋಡ್ಕೊಂಡು ಹೋಗ್ತಾ ಇರ್ತಾರೆ, ಅಷ್ಟು ಚೆನ್ನಾಗಿ ರಂಗೋಲಿ ಬಿಡಿಸ್ತಾರೆ. ಇನ್ನು ಕೆಲವರು ರಂಗೋಲಿ ಬಿಡ್ಸಕ್ಕೆ ಬರಲ್ಲ, ಕಾಟಾಚಾರಕ್ಕೆ ಏನೋ ಮಾಡಬೇಕು ಅಂತ ಕೆಲವರು ರಂಗೋಲಿ ಹಾಕ್ತಾರೆ. ಬಟ್ ಸಾಂಪ್ರದಾಯಿಕವಾಗಿ ರಂಗೋಲಿ ಹಾಕೋದು ಅವಾಗಿಂದ ನಡ್ಕೊಂಬಂದಂತಹ ಸಂಪ್ರದಾಯ. ಬಟ್ ರಂಗೋಲಿನಲ್ಲಿ ಆಮೇಲೆ ಬರ್ತಾ ಬರ್ತಾ ಡೈಲಿ ಸುಮ್ಮನೆ ರಂಗೋಲಿ ಹಾಕ್ತಾ ಇರ್ತೀವಿ. ಆ್ಯಂಡ್ ಹಬ್ಬ ಬಂತು ಅಂತ ಹೇಳಿದ್ರೆ ಕಲರ್ಫುಲ್ಲಾಗಿ ರಂಗೋಲಿ ಹಾಕಕ್ಕೆ ಸ್ಟಾರ್ಟ್ ಮಾಡ್ತೀವಿ ಹಬ್ಬಗಳಿಗೆ. ಇವಾಗ ರಂಗೋಲಿನಲ್ಲೇ ಸಾಕಷ್ಟು ಕ್ರಿಯೇಟಿವ್ ಬಂದಿದೆ. ಹೇಗೆಲ್ಲ ರಂಗೋಲಿ ಮಾಡ್ಬೋದು ಅಂದರೆ, ರಂಗೋಲಿ ಪೌಡರ್ ಯೂಸ್ ಮಾಡ್ದಲೇ ರಂಗೋಲಿ ಹಾಕ್ತಾರೆ, ಕಾರ್ಪೆಟ್ ರಂಗೋಲಿ ಅಂತ. ಇದನ್ನೆಲ್ಲ ನಮಗೆ ತಿಳಿಸ್ಕೊಡೋದಕ್ಕೆ ಜಯಂತಿ ರತನ್ ಅವರಿದ್ದಾರೆ. ನೀವು ಯೋಚನೆ ಮಾಡ್ತಾ ಇರ್ಬೋದು ಕಾರ್ಪೆಟ್ ರಂಗೋಲಿ ಅಂದರೆ ಏನು ಅಂತ. ನಿಮಗೆ ನೋಡಿದ್ರೆ ಆ್ಯಕ್ಚುಲಿ ಗೊತ್ತಾಗೋದು ಅನಿಸುತ್ತೆ. ಸೊ ಬನ್ನಿ ಅವ್ರನ್ನ ಕಾರ್ಯಕ್ರಮಕ್ಕೆ ಸ್ವಾಗತಿಸೋಣ. ಜಯಂತಿ ಮೇಡಮ್, ಕಾರ್ಯಕ್ರಮಕ್ಕೆ ಸ್ವಾಗತ. ಅದೇ ಇವಾಗ ನಾನು ಹೇಳಿದಾಗೆ ರಂಗೋಲಿ ಹಾಕೋದು ಡೈಲಿ ನಡ್ಕೊಂಬಂದಂತಹ ಒಂದು ಸಂಪ್ರದಾಯ. ಇಷ್ಟ ಇರಲಿ ಇಷ್ಟ ಇಲ್ದಲೇ ಇರಲಿ, ಬರ್ದಲೇ ಇರಲಿ, ರಂಗೋಲಿ ಅಂತೂ ಮನೆ ಮುಂದೆ ಹಾಕಲೇಬೇಕು. ಬಟ್ ಇವಾಗ ರಂಗೋಲಿ ಅಂತ ಹೇಳಿದಾಗ ನೀವು ನೋಡಿದಾಗ ಯಾವಾಗಿಂದ ಈಗಿನವರೆಗೂ ಒಂದು ಡಿಫ್ರೆಂಟಾಗಿ ರಂಗೋಲಿ ಹಾಕೋರು ಕೆಲವರಿದ್ದಾರೆ. ಹಬ್ಬಗಳಿಗೆ ಬಂದರೆ ಸ್ವಲ್ಪ ಕಲರ್ಸ್ ಎಲ್ಲ ರಂಗೋಲಿಗೆ ಮಿಕ್ಸ್ ಮಾಡಿಕೊಂಡು ಹಾಕ್ತಾರೆ. ಇನ್ನು ಮತ್ತೆ ಸ್ವಲ್ಪ ಏನು ರಂಗೋಲಿ ಹಾಕೋರು ಯಾರು ಅಂತ ಪೇಂಟೇ ಮಾಡಿಬಿಡ್ತಾರೆ ಮನೆ ಮುಂದೆ. ಬಟ್ ಮೇಯ್ನ್ಲಿ ನಿಮ್ಗೇನಾದರೂ ಗೊತ್ತಾ ರಂಗೋಲಿ ಏನಕ್ಕೆ ಹಾಕ್ತಾರೆ ಮನೆ ಮುಂದೆ? ಆ್ಯಂಡ್ ರಂಗೋಲಿಯಿಂದ ಏನು ಉಪಯೋಗ ಹಾಕೋದ್ರಿಂದ? ಒಂದು ಶುಭ ಸೂಚಿಕೆ ಅಂತ ಅದು. ರಂಗೋಲಿ ಹಾಕೋದ್ರಿಂದ ಮನೆ ಮುಂದೆ ಒಂದು ರಿಲಿಜಿಯಸ್ ಅಟ್ಮಾಸ್ಫಿಯರ್ ಕ್ರಿಯೇಟ್ ಆಗುತ್ತೆ. ಆಮೇಲೆ ಒಂದು ಲಕ್ಷ್ಮೀನ ದೇವತೆಗಳನ್ನ ಮನೆಗೆ ಆವಾಹನೆ ಮಾಡೋದು ಸಂಪ್ರದಾಯ. ಮುಂಚೆ ಕಾಲದಲ್ಲಿ ಏನು ಮಾಡ್ತಾಯಿದ್ರು, ಒಂದು ಸಗಣಿ ನೀರಿನಲ್ಲಿ ನೀರು ಹಾಕಿ ತೊಳೆದು ಆಮೇಲೆ ಅದರ ಮೇಲೆ ರಂಗೋಲಿ ಬಿಡ್ತಾಯಿದ್ರು. ಅದು ಏನು ರೀಸನ್ ಅಂದರೆ, ಈಗ ನೆಗೆಟಿವಿಟಿ ರಿಮೂವ್ ಮಾಡುತ್ತೆ ಅದು. ಸಗಣಿ ನೀರು ಗೋಮಾತೆ ಇದ್ರದ್ದು ಅಂತ. ಸೊ ಅದು ನೆಗೆಟಿವಿಟಿ ರಿಮೂವ್ ಮಾಡುತ್ತೆ. ಅಂಡ್ ಸೈಂಟಿಫಿಕಲಿ ಏನು ಹುಳ ಅಥವಾ ಇನ್ಸೆಕ್ಟ್ಸ್ ಬರಬಾರ್ದು ಅಂತ. ಬಟ್ ಹಳೆ ಕಾಲದವರು ಅದು ಶುಭ ಸಂಕೇತ, ಗೋಮಾತೆದು ಸಗಣಿ ಆಗಿರ್ಬೋದು, ಗಂಜಲ ಆಗಿರ್ಬೋದು, ಅದಕ್ಕೆ ಯೂಸ್ ಮಾಡಿ. ದಟ್ ಈಸ್ ದ ರೀಸನ್. ಅವ್ರಿಗೆ ಹೇಳಕ್ ಬರ್ತಾ ಇರಲಿಲ್ಲ ಅಷ್ಟೇ, ಬಟ್ ದಟ್ ಈಸ್ ದ ರೀಸನ್. ಓಕೆ, ಹಾಗಿದ್ರೆ ನೀವಂತೂ ಸಾಕಷ್ಟು ಕ್ರಾಫ್ಟ್ಸ್ ಅಲ್ಲಿ ತುಂಬಾ ಫೇಮಸ್ ಅಂತಾನೆ ಹೇಳ್ಬೋದು. ಅಂಡ್ ನಮಗೆ ಆಶ್ಚರ್ಯ ಇದೆ, ಈ ಏಜಲ್ಲಿ ಇಷ್ಟೆಲ್ಲ ಮಾಡ್ತೀರಾ ಅಂದ್ರೆ ಆಕ್ಚುಲಿ ನಿಜವಾಗ್ಲೂ ನಮಗೆ ಖುಷಿಯಾದಂಥ ವಿಚಾರ. ಆ್ಯಂಡ್ ನಾವು ಕಳೆದ 2 ಸಂಚಿಕೆನಲ್ಲಿ ಒಂದು ತಾಯಾರ್ಟ್ ನೋಡಿದ್ವಿ. ಆ್ಯಂಡ್ ಮನೇನ ಫ್ಲವರ್ ಅರೇಂಜ್ಮೆಂಟ್ ಹೇಗೆ ಮಾಡೋದು ಅಂತ. ಸೊ ಇವತ್ತು ನಮಗೋಸ್ಕರ ಕಾರ್ಪೆಟ್ ರಂಗೋಲಿ ತೋರಿಸ್ಕೊಡ್ತಾ ಇದ್ದೀರಾ. ಮೇಯ್ನ್ಲಿ ಕಾರ್ಪೆಟ್ ರಂಗೋಲಿಗೂ ಮತ್ತು ನಾವು ನ್ಯಾಚುರಲಾಗಿ ಹಾಕೋ ರಂಗೋಲಿಗೂ ಏನು ಡಿಫ್ರೆನ್ಸ್ ಅಂತ ಹೇಳ್ತೀರಾ? ಕಾರ್ಪೆಟ್ ರಂಗೋಲಿ ಹೆಸರಿನಲ್ಲೇ ಇದೆ. ಕಾರ್ಪೆಟ್ ಅಂದರೆ ಕಾರ್ಪೆಟ್ನಲ್ಲಿ ಬರೋ ಅಂಥ ಡಿಸೈನ್ಸ್ನ ನಾವು ಒಂದು ಸ್ಮಾಲ್ ಏರಿಯಾನಲ್ಲಿ ಕ್ರಿಯೇಟ್ ಮಾಡ್ಕೊಳ್ಬೋದು. ಇದನ್ನು ಆ್ಯಕ್ಚುಲಿ ಮುಂಚೆನೇ ಮಾಡಿಟ್ಕೊಂಡು, ಇವಾಗ ಹಬ್ಬದ ಟೈಮ್ನಲ್ಲೆಲ್ಲ ನಮಗೆ ಮಾಡೋದಕ್ಕೆ ಟೈಮ್ ಇರೋಲ್ಲ. ಸೊ ತುಂಬ ನೆಂಟರಿರ್ತಾರೆ, ಅಡುಗೆ ಇರುತ್ತೆ, ಇನ್ನೊಂದಿರುತ್ತೆ, ಆಮೇಲೆ ಅಲ್ಲಿ ಕ್ಲೀನ್ ಮಾಡ್ಕೋಬೇಕು, ಎಲ್ಲ ಇರುತ್ತೆ. ಬಟ್ ಇದು ಏನಾಗುತ್ತೆ, ನಾವು ಈ ಥರ ಒಂದು ಗ್ಲಾಸ್ ಮೇಲೋ ಇಲ್ಲ ಒಂದು ಟೇಬಲ್ ಮೇಲೋ ಒಂದು ಮಣೆ ಮೇಲೋ ಮಾಡಿ ಇಟ್ಕೊಂಡ್ಬಿಟ್ರೆ, ಸೊ ಕೆಲಸ ಎಲ್ಲ ಆದಮೇಲೆ ಜಸ್ಟ್ ಎತ್ಕೊಂಡೋಗಿ ಅಲ್ಲಿ ಇಟ್ಬಿಟ್ರೆ 1 ಸೆಕೆಂಡಲ್ಲಿ ನೋಡೋದಕ್ಕೆ ಚೆನ್ನಾಗಿ ಕಾಣುತ್ತೆ. ವೀಕ್ಷಕರೇ, ಅವ್ರು ಹೇಳಿದ್ರು. ಸೊ ಹಬ್ಬ ಹರಿದಿನಗಳಲ್ಲಿ ಇವಾಗ ನ್ಯಾಚುರಲಾಗಿ ರಂಗೋಲಿ ದೇವ್ರ ಮುಂದೆ ಹಾಕ್ತೀವಿ. ಇದು ನೀವು ನೋಡಬೇಕು, ನೀವು ನೋಡಿದ್ರೇ ಗೊತ್ತಾಗೋದು ಯಾವ ಥರ ಅಂತ. ಆ್ಯಕ್ಚುಲಿ ಫ್ರ್ಯಾಂಕ್ಲಿ ಬಂದ ತಕ್ಷಣವೇ ಅವ್ರು ಒಂದು ಏರಿಯಾನಲ್ಲಿ ಹಾಕಿದ್ದಾರೆ. ಅದನ್ನು ನೋಡಿ ನಾವು ಕಾರ್ಪೆಟ್ ಅನ್ಕೊಂಡು ತುಳಿಯೋಕ್ಕೆ ಹೋಗಿದ್ವಿ. ಅಷ್ಟು ನೀಟಾಗಿ ಆ್ಯಂಡ್ ಅಷ್ಟು ಕ್ಲೀನಾಗಿ ಹಾಕಿದ್ದಾರೆ, ಅದು ಗೊತ್ತೇ ಆಗಲ್ಲ. ಹೆಸರಿಗೆ ತಕ್ಕನಂಗೆ ಕಾರ್ಪೆಟ್ ರಂಗೋಲಿ ಥರನೇ ಇದೆ. ಅದನ್ನು ಹೇಗೆ ಹಾಕೋದು ಆ್ಯಂಡ್ ಅದಕ್ಕೆ ಏನೆಲ್ಲ ಮೆಟೀರಿಯಲ್ಸ್ ಬೇಕು ಅವ್ರನ್ನೇ ಕೇಳೋಣ. ಎಸ್ ಮೇಡಮ್, ಅಲ್ಲಿ ಹಾಕಿರೋ ರಂಗೋಲಿ ತುಂಬ ಚೆನ್ನಾಗಿದೆ. ವೀಕ್ಷಕರು ಕೂಡ ಆಮೇಲೆ ನೋಡಬಹುದು ಅದನ್ನು. ಆ್ಯಂಡ್ ಏನೇನು ಮೆಟೀರಿಯಲ್ಸ್ ಬೇಕು? ಕಾರ್ಪೆಟ್ ರಂಗೋಲಿ ಅಂದರೆ ನಾರ್ಮಲ್ ರಂಗೋಲಿಲಂತೂ ಹಾಕೋಕ್ಕಾಗಲ್ಲ. ನೀವು ಏನು ಐಟಮ್ ಯೂಸ್ ಮಾಡ್ಕೊಂಡು ಹೇಗೆ ಮಾಡ್ತಾಯಿದ್ರ? ಅದು ಇದು ಆ್ಯಕ್ಚುಲಿ ರಂಗೋಲಿಗೆ ಉಪ್ಪಿಂದ ಮಾಡ್ತಾಯಿದ್ವಿ, ಆಮೇಲೆ ತರಕಾರಿಯಿಂದ ಇವಾಗ ಮಾಡ್ತೀವಿ. ಇವಾಗ ಬ್ಯಾಂಗಲ್ಸು ಅದೆಲ್ಲ ಯೂಸ್ ಮಾಡಿಕೊಂಡು ರಂಗೋಲಿ ಮಾಡ್ತಾಯಿದ್ವಿ. ರಂಗೋಲಿ ಪೌಡ್ರು ಯೂಸ್ ಮಾಡ್ಕೊಂಡು ಮಾಡ್ತೀವಿ. ಬಟ್ ಇವಾಗ ನಾನು ಮಾಡೋರಂಥ ರಂಗೋಲಿ ವುಡ್ ಪೌಡರ್, ಸಾಡಸ್ಟ್ ಪೌಡರ್ ಅಂತ ಹೇಳ್ತೀವಿ, ಅದನ್ನು ಯೂಸ್ ಮಾಡಿಕೊಂಡು ಅದನ್ನು ಕಲರ್ ಮಾಡಿಕೊಂಡು ಯೂಸ್ ಮಾಡ್ತೀವಿ. ಓಕೆ, ಸೊ ನಮ್ಮ ಹತ್ರ ಇಲ್ಲಿದೆ.
ಇವಾಗ ನ್ಯಾಚುರಲ್ ಆಗಿ ನಾವು ಎಲ್ಲಿ ಸಾಮಿಲ್ಸಲ್ಲೆಲ್ಲ ನೋಡ್ತೀವಿ, ವುಡ್ ಕಟ್ ಮಾಡಬೇಕಾದ್ರೆ ಈ ಥರ ಕೆಳಗಡೆ ಪುಡಿ ನಮಗೆ ವೇಸ್ಟೇಜ್ ಆಗಿ ಉದುರಿರುತ್ತೆ ಈ ಥರದ್ದು, ನೀವು ನೋಡ್ತಾ ಇರ್ಬೋದು. ಸೊ ಅದಕ್ಕೆ ಕಲರ್ ಮಾಡ್ಕೊಂಡಿದ್ದಾರೆ ಇವರು, ಈ ಥರ ವುಡ್ ಪೌಡರ್ಗೆ. ಸೊ ಕಲರ್ ಮಾಡಿರೋದು ಎಲ್ಲ ಕಲರ್ಸು ಇದೆ ಆಲ್ಮೋಸ್ಟ್. ಕಲರಿಂಗ್ ಯಾವ ಥರ ಮಾಡಿರೋದು ಮೇಡಮ್ ಇದು? ಇದು ಬಿಸಿನೀರಿನಲ್ಲಿ ಸ್ವಲ್ಪ ಉಪ್ಪು ಹಾಕಬೇಕು, ಚೆನ್ನಾಗಿ ಕುದಿಸ್ಬೇಕು. ನೀರು ಉಪ್ಪು ಹಾಕ್ಬಿಟ್ಟು ಕುದಿಸ್ಬಿಟ್ಟು ಈ ಡೈ ಕಲರ್ಸ್ ಬರುತ್ತೆ, ಫ್ಯಾಬ್ರಿಕ್ ಡೈಸು ಆ ಥರ. ಹೌದು, ಡೈ ಕಲರ್ಸ್ ಅಂತ. ಡೈ ಕಲರ್ಸ್ ಅಂತ, ಅದು ಫ್ಯಾಬ್ರಿಕ್ ಡೈಸ್ ಅಂತ ಕೇಳಿದ್ರೆ ನಿಮಗೆ ಕೊಡ್ತಾರೆ. ಅದನ್ನು ಹಾಕಿಬಿಟ್ಟು ಚೆನ್ನಾಗಿ ಕುದಿಸ್ಬೇಕು ನೀರಿನಲ್ಲಿ. ಕುದಿಸಿದ್ಮೇಲೆ ಒಂದು ಪ್ಲಾಸ್ಟಿಕ್ ಶೀಟ್ ಹಾಕ್ಕೊಂಡು ಕೆಳಗೆ ಒಂದು ನ್ಯೂಸ್ ಪೇಪರ್ ಹಾಕ್ಕೊಳ್ಳಿ. ಆಮೇಲೆ ಪ್ಲಾಸ್ಟಿಕ್ ಶೀಟ್ ಹಾಕ್ಕೊಂಡು ಅದ್ರ ಮೇಲೆ ಇದು ರಂಗೋಲಿ, ಇದು ಸಾಡಸ್ಟ್ ಇದೆ ಅಲ್ವಾ, ಅದ್ರ ಮೇಲೆ ಹಾಕ್ಕೊಂಡು ಇದು ಹಾಕಿ ಆಮೇಲೆ ಗ್ಲೌಸ್ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಗ್ಲೌಸ್ ಹಾಕ್ತಾಯಿದ್ರೆ ಡೈ ಪೌಡ್ರೆಲ್ಲ ಕೈಗೆ ಅಂಟ್ಕೊಳ್ಳುತ್ತೆ. ಎಸ್, ಅವ್ರು ಹೇಳಿದ್ರು ಈ ಥರ ವುಡ್ ಪೌಡರ್ಗೆ ಬಿಸಿ ನೀರಿಗೆ ಉಪ್ಪು ಹಾಕ್ಕೊಂಡು ಡೈ ಕಲರ್ಸ್ ಅಂತ ಸಿಗುತ್ತಂತೆ. ಆ ಕಲರ್ಸ್ನ ಹಾಕಿ ಕುದಿಸಿ ಕೆಳಗಡೆ ಪ್ಲಾಸ್ಟಿಕ್ ಶೀಟ್ ಆ್ಯಂಡ್ ನ್ಯೂಸ್ ಪೇಪರ್ ಹಾಕಿ ಈ ವುಡ್ ಪೌಡರ್ ಹರಡಿ ಅದ್ರ ಮೇಲೆ ನಾವೇನು ಕಲರಿಂಗ್ ಏನಲ್ಲಿ ಕುದಿಸಿರ್ತೀವಿ ಅದನ್ನು ಹಾಕ್ಬಿಟ್ಟು ಗ್ಲೌಸ್ ಹಾಕ್ಕೊಂಡು ಅದನ್ನು ಮಿಕ್ಸ್ ಮಾಡಿಕೊಂಡ್ರೆ ಸೊ ನಮ್ಗೆ ಈ ಥರ ಕಲರಿಂಗ್ದು ಸಿಗುತ್ತೆ. ಯಾವ ಕಲರ್ ಬೇಕಾದ್ರೂ ನಾವು ಮಾಡ್ಕೋಬೋದು. ಕಲರ್ಸ್, ಡೈ ಕಲರ್ಸ್ ಎಷ್ಟಿದೆಯೋ ಅಷ್ಟು ಕಲರ್ಸ್ನ ಇದ್ರ ಮೇಲೆ ನಾವು ಅಪ್ಲೈ ಮಾಡ್ಕೋಬೋದು. ಎಸ್, ಇವಾಗ ನಿಮಗೂ ನೋಡೋಕ್ಕೆ ಕುತೂಹಲ ಆಗ್ತಾ ಇರುತ್ತೆ ಆ್ಯಂಡ್ ಹೇಳಿಬಿಟ್ರು. ಸೊ ಸ್ಟಾರ್ಟ್ ಮಾಡ್ತೀವಿ ಯಾವ ಥರ ಮಾಡೋದು ಅಂತ. ಓಕೆ, ಸ್ಟಾರ್ಟ್. ಇನ್ನೊಂದು ಸ್ಟೆಪ್ ಇದೆ, ಅದು ನೀರು ಎಲ್ಲ ಮಿಕ್ಸ್ ಮಾಡಿದ್ಮೇಲೆ, ಬಿಕಾಸ್ ನೀರು ಹಾಕಿರ್ತೀವಲ್ವ, ಅದು ಒದ್ದೆ ಅಂಶ ಇರುತ್ತೆ. ಸೊ ಅದು ಡ್ರೈ ಆಗೋದಕ್ಕೆ ನ್ಯೂಸ್ ಪೇಪರ್ ಮೇಲೆ ತೆಳ್ಳಕ್ಕೆ ಹರಡ್ಕೋಬೇಕು. ಸೊ ಆ ಸಾಡಸ್ಟ್ ತೊಗೊಂಡು ಬಂದಾಗ ಅಂಗಡಿಯಿಂದ ದೊಡ್ಡ ಸೀವ್ನಲ್ಲಿ ಸೀವ್ ಮಾಡಿಕೊಂಡ್ರೆ ನಿಮಗೆ ತೋಪಡೋದೆಲ್ಲ ಸ್ವಲ್ಪ ದೊಡ್ಡ ದೊಡ್ಡ ಪೀಸಸ್ ಎಲ್ಲ ಇರುತ್ತೆ, ಅದೆಲ್ಲ ಬಂದ್ಬಿಡುತ್ತೆ. ಓಕೆ, ನಾವು ಜರಡಿ ಹಿಡ್ಕೊಂಡ್ಬಿಟ್ರೆ ಅದೆಲ್ಲ ಹೋಗುತ್ತೆ. ಓಕೆ, ಸೊ ಸ್ಟಾರ್ಟ್ ಮಾಡೋಣ ಮೇಡಮ್ ಹಾಗಿದ್ರೆ. ಓಕೆ, ಫಸ್ಟ್ ಏನು ಬೇಕು ನಿಮಗೆ? ಸೊ ಲೆಟ್ ಮಿ ಯೂಸ್ ಬ್ಲೂ. ಓಕೆ, ಫಸ್ಟ್ ಏನು ಮಾಡ್ತೀರಾ? ಫಸ್ಟ್ ಸ್ಟೆಪ್ ಒಂದು ಈಗ ರೌಂಡ್ ಮಾಡಿದಾಗ ಈ ಥರ ಒಂದು ರೌಂಡ್ ಸಪೋರ್ಟ್ ಏನಾದರೂ ತಗೊಳ್ಳಿ. ಓಕೆ, ಇದು ಐ ಯೂಸ್ ಬ್ಲೂ ಕಲರ್ನು. ಓಕೆ, ಈ ರೀತಿ ಔಟ್ಲೈನ್ ಥರ ಮಾಡ್ಕೊಳ್ಳಿ. ನಮಗೆ ರೌಂಡ್ ಮಾಡೋದಕ್ಕೆ ಈಸಿ ಆಗುತ್ತೆ, ಅಂದರೆ ನಮಗೆ ಕ್ಲೀನಾಗಿ ರೌಂಡ್ ಸಿಗುತ್ತೆ. ಹೌದು, ಬರೋರು ಈ ಥರ ಮಾಡ್ಕೋಬೋದು. ಬರ್ದಿರೋರು ಮುಂಚೆನೇ ಒಂದು ಸ್ವಲ್ಪ ಒಂದು ಡ್ರಾಯಿಂಗ್ ಹಾಕ್ಕೊಂಡ್ಬಿಟ್ಟು ಹೇಗೆ ಬರುತ್ತೆ ಅಂತ. ಅಂಡ್ ರಂಗೋಲಿ ನಾವು ಇವಾಗ ಚುಕ್ಕೆ ಎಲ್ಲ ಇಟ್ಟರೆ ಅದು ಒಂದು ಇದೇ ರಂಗೋಲಿ ಬರಬೇಕು ಅನ್ನೋದಿರುತ್ತೆ. ಬಟ್ ಈ ಥರದ್ದೆಲ್ಲ ಆ ಥರ ಇಲ್ಲ ಅನ್ಸುತ್ತೆ. ಏನು ಮನಸ್ಸಿಗೆ ಬರುತ್ತೋ ಅದನ್ನು ಮಾಡ್ಕೊಂಡು ಹೋಗ್ಬೋದು. ಜಸ್ಟ್ ಗೋ ಆನ್. ಇದು ಸ್ವಲ್ಪ ಥಿಕ್ಕಾಗಿ ಹಾಕಬೇಕು. ಓಕೆ, ಸೊ ಇದೆಲ್ಲ ಮಾಡಬೇಕಾದ್ರೆ ಮೈಂಡಲ್ಲಿ ಏನು ಇಟ್ಕೊಂಡು ಮಾಡಿದ್ರೆ ಚೆನ್ನಾಗಿ ಬರ್ಬೋದು ಅಂತ? ಆ್ಯಕ್ಚುಲಿ ಯಾವ್ದಾರ ಡಿಸೈನ್ ನೋಡ್ಕೊಂಡು ಮಾಡಬೇಕಾಯ್ತಲ್ಲ? ಇಲ್ಲ, ಮಾಡ್ತಾ ಆ್ಯಕ್ಚುಲಿ ಸ್ವಲ್ಪ ಆರ್ಟಿಸ್ಟಿಕ್ ಇದ್ದರೆ ಕಲರ್ ಕಾಂಬಿನೇಷನ್ ತಾನೇ ಬರುತ್ತೆ. ಯಾವ್ದು ಮುಂಚೆ ಹಾಕಿದ್ರೆ ಚೆನ್ನಾಗಿರುತ್ತೆ, ಯಾವ್ದು ಆಮೇಲೆ ಬ್ಯಾಕ್ ಸೈಡ್ ಹಾಕಿದ್ರೆ ಚೆನ್ನಾಗಿರುತ್ತೆ. ಆಮೇಲೆ ಬೇಸ್ ಇವಾಗ ಇಲ್ಲಿ ಸ್ವಲ್ಪ ಡಾರ್ಕ್ ಕಲರ್ ಇದೆ, ಆವಾಗ ಅದಕ್ಕೆ ಏನು ಕಲರ್ ಯೂಸ್ ಮಾಡ್ಕೋಬೇಕು ಅದೆಲ್ಲ ನೋಡ್ಕೊ. ಆ ಥರ ಸಪೋಸ್ ವೈಟ್ ಇದ್ದಾಗ ಎನಿ ಕಲರ್ ವಿಲ್ ಗೋ ವೆಲ್. ಅದೇ ಬ್ಲ್ಯಾಕ್ ಇದ್ದಾಗ ವಿ ಹ್ಯಾವ್ ಟು ಚೂಸ್ ಕಲರ್ಸ್. ಸೊ ನೆಕ್ಸ್ಟ್ ಯಾವ? ಯೆಲ್ಲೋ ಕಲರ್. ಓಕೆ, ನೆಕ್ಸ್ಟ್ ಏನು ಮಾಡ್ತೀರಾ? ಒಳಗೆ ಒಂದು ಸರ್ಕಲ್ ಹಾಕೋಣ. ಓಕೆ, ಅಂದರೆ ಫುಲ್ ತುಂಬ ಇಲ್ಲ, ಗ್ಯಾಪ್ನಲ್ಲಿ. ಗ್ಯಾಪ್. ಸೊ ಆಲ್ಮೋಸ್ಟ್ ನೋಡಿ ಈಗ ನಾವು ಹಿಂಗೆ ಮಾಡ್ಕೋಬೋದು. ಅದು ಮಾಡಿದ ನಂತರ ಈ ಫಿಂಗರ್ ಮಾರ್ಕ್ಸ್ ಬೀಳುತ್ತೆ, ಅದಕ್ಕೇನು ಮಾಡಬೇಕು, ಜಸ್ಟ್ ಸ್ವಲ್ಪ ಅದರ ಮೇಲೆ ಮಾಡಿದ ನಂತರ ನಮ್ಗೆ ಎಲ್ಲಿ ಬೇಕೋ ಅಲ್ಲಿ ಮಾಡಿದ್ಮೇಲೆ ಒಂಚೂರು ಹಿಂಗೆ ಉದುರಿಸ್ಕೊಂಡ್ಬಿಟ್ರೆ ಅದು ಕವರ್ ಅಪ್ ಆಗುತ್ತೆ. ಸೊ ಈ ರೀತಿ. ಆಮೇಲೆ ಇನ್ನೊಂದು ಕಲರ್ ತೊಗೊಳ್ಳೋಣ. ನ್ಯಾಚುರಲ್ ವುಡ್ ಕಲರ್ ತೊಗೊಳ್ಳಿ. ಇದು ನ್ಯಾಚುರಲ್ ಅದು ತೊಗೋಬೋದು. ಇದು ಹಾಕಿದಾಗ ಒಂಥರ ಶೇಡಿಂಗ್ ಕೊಟ್ಟಂಗೆ ಆಗುತ್ತೆ. ಆಮೇಲೆ ಇದನ್ನಲ್ಲೇ ಮಾಡಿದ್ದೀವಿ ಅಂತಲೂ ಗೊತ್ತಾಗುತ್ತೆ.
ಒಂದು ವಿಶೇಷತೆ ಜಯಂತಿ ಅಮ್ಮನವ್ರ ಏನು ಅಂತ ಹೇಳಿದ್ರೆ, ನಾವು ಮೈಂಡಲ್ಲಿ ಒಂದು ರಂಗೋಲಿ ಹಾಕ್ಬೇಕಾದ್ರೆ ಫಿಕ್ಸ್ ಮಾಡಿ ಕುತ್ಕೋತೀವಿ ಇದೇ ಬೇಕು ಅಂತ. ಬಟ್ ಅವ್ರು ಯಾವುದೇ ಆರ್ಟ್ ಆಗಲಿ ಯಾವುದೇ ಕ್ರಾಫ್ಟ್ ಆಗಲಿ ಇದನ್ನೇ ಮಾಡಬೇಕಂತ ಕೋರಲ್ಲ, ಯಾವುದೇ ಮಾಡಿದ್ರೂ ಕೂಡ ಯೂನಿಕ್ಕು. ಎಸ್, ನೋಡ್ತಾ ಇದ್ದೀರಾ ಪ್ರೊಸೀಜರ್ ಹೇಗೆ ಮಾಡ್ತಾ ಇದ್ದೀವಿ ಅಂತ. ಜಸ್ಟ್ ಒಂದು ಬ್ರೇಕ್ ತೊಗೊಳ್ಳಿ. ಬ್ರೇಕ್ ಆದಮೇಲೆ ಇನ್ನು ಹೇಗೆ ಕಲರ್ಫುಲ್ ಮಾಡ್ಬೋದು ಇದನ್ನು ಅನ್ನೋದನ್ನ ತೋರಿಸ್ತೀನಿ. ಟೇಕ್ ಎ ಸ್ಮಾಲ್ ಬ್ರೇಕ್. ಎಸ್ ವೀಕ್ಷಕರೇ, ವೆಲ್ಕಮ್ ಬ್ಯಾಕ್ ಟು ಫೇರ್ ಆ್ಯಂಡ್ ಲವ್ಲಿ. ಎಸ್, ವುಡ್ ಪೌಡರ್ ಎಲ್ಲರೂ ವೇಸ್ಟ್ ಅಂದ್ಕೊಂಡಿರ್ತೀವಿ. ಮನೆಯಲ್ಲಿ ಇವಾಗ ಮರದ ಕೆಲಸ ಮನೆ ಕಟ್ಬೇಕಾದ್ರೆ ಮಾಡಿಸ್ತಾನೆ ಇರ್ತೀವಿ. ಬಟ್ ಅದ್ರಲ್ಲಿ ಬರುವಂಥ ವುಡ್ ಪೌಡರ್ನ ವೇಸ್ಟು ಧೂಳು ಅಂತ ಎತ್ತು ಬಿಸಾಡಿರ್ತೀವಿ. ಬಟ್ ಅದರಿಂದ ಒಂದು ಬ್ಯೂಟಿಫುಲ್ ಕಲೆ ಮಾಡ್ಬೋದು, ಬ್ಯೂಟಿಫುಲ್ ರಂಗೋಲಿ ಮಾಡ್ಬೋದು ಅಂತ ಆ್ಯಕ್ಚುಲಿ ಇವತ್ತು ಗೊತ್ತಾಗ್ತಾ ಇರ್ಬೋದು. ಎಸ್, ನನಗೆ ಕೂಡ ಇವತ್ತೇ ಗೊತ್ತಾಗಿದ್ದು. ಎಸ್, ಬನ್ನಿ ಈಗ ನೆಕ್ಸ್ಟ್ ಯಾವ ಥರ ಮಾಡ್ತಾರೆ ಆ್ಯಂಡ್ ಯಾವ ಥರ ಕ್ರಿಯೇಟ್ ಮಾಡ್ತಾರೆ ಇದ್ರ ಡಿಸೈನನ್ನು ಅಂತ ನೋಡ್ತಾ ಹೋಗೋಣ. ಎಸ್ ಮೇಡಮ್, ನಾವು ಅದೇ ಹೇಳಿದಾಗೆ ನಾವು ಅಂದ್ಕೊಂಡಿರ್ತೀವಿ ಯಾವುದು ವೇಸ್ಟ್ ಅಂದ್ಕೊಂಡಿರ್ತೀವೋ ಅದರಿಂದನೇ ತುಂಬ ಚೆನ್ನಾಗಿ ಏನೋ ಒಂದು ಆರ್ಟ್ ಅನ್ನೋದು ಬರುತ್ತೆ ಅಂತ. ಎಸ್, ಹೇಳಿ ಇದ್ರ ಬಗ್ಗೆ ಹೇಗೆ ಮಾಡ್ಬೋದು ಇದನ್ನೆಲ್ಲ ಅಂತ. ಆ್ಯಂಡ್ ನಿಮಗೆ ಆಲ್ಮೋಸ್ಟ್ ಫ್ರೀನೇ ಇರಲ್ಲ ಅನ್ಸುತ್ತಲ್ವಾ ಡೈಲಿ ದಿನದಲ್ಲಿ? ಫುಲ್ ಟೈಮ್ ವರ್ಕ್ ಇರುತ್ತೆ. ಸೊ ಈಗ ಬೇರೆ ಸ್ಕೂಲ್ ಟೀಚರ್ ಆಗಿರೋದ್ರಿಂದ ಐ ಆಮ್ ಲರ್ನಿಂಗ್ ಮೋರ್. ಆ್ಯಕ್ಚುಲಿ ಐ ಆಮ್ ಟೀಚಿಂಗ್ ಆ್ಯಂಡ್ ಲರ್ನಿಂಗ್ ಮೋರ್. ಸೊ ಇಟ್ಸ್ ಎ ಪ್ರೋಸೆಸ್ ಆಫ್ ಲರ್ನಿಂಗ್ ಆ್ಯಂಡ್ ಟೀಚಿಂಗ್. ಟೀಚಿಂಗ್ ಈಸ್ ನೆವರ್ ಎಂಡಿಂಗ್, ಲರ್ನಿಂಗ್ ಈಸ್ ಆಲ್ಸೋ ನೆವರ್ ಎಂಡಿಂಗ್. ನಮ್ಗೆ ಎಷ್ಟೇ ಏಜ್ ಆದ್ರೂ ನಾವು ಎಷ್ಟೇ ಕಲ್ತಿದ್ರು ಕೂಡ ಕಲಿಯೋಂಥದ್ದು ಸಾಕಷ್ಟು ಇರುತ್ತೆ ಅಂತ. ಓಕೆ, ಟೀಚಿಂಗ್ ಮಾಡ್ತೀನಿ ಅಂತ ಹೇಳಿದ್ರಿ ಅಂದ್ರೆ ಏನೆಲ್ಲ ಹೇಳ್ಕೊಡ್ತೀರಾ, ಎಲ್ಲಿ ಹೇಳ್ಕೊಡ್ತೀರಾ ಅಂತ? ಸ್ಕೂಲ್ 1 to 7 ಸ್ಟ್ಯಾಂಡರ್ಡ್ ಮಕ್ಕಳಿಗೆ. ಓಕೆ. ಸೊ ಆರ್ಟ್ ಆ್ಯಂಡ್ ಕ್ರಾಫ್ಟ್ ಟೀಚರ್ ಥರ. ಓಕೆ. ಸೊ ಅಲ್ಲಿ ಡೆಫಿನೆಟ್ಲಿ ಡ್ರಾಯಿಂಗು, ಆರ್ಟ್ಸ್ ಆ್ಯಂಡ್ ಕ್ರಾಫ್ಟ್ಸು. ಸೊ ಇಟ್ ಈಸ್ ರಿಯಲಿ ವೆರಿ ವೆರಿ ಕಾಂಪಿಟೇಟಿವ್. ಓಕೆ. ಸೊ ನಮಗೆ ಎಷ್ಟು ಮಾಡ್ತಾಯಿದ್ರು ಅದು ಐ ವಿಲ್ ಬಿ ಡೂಯಿಂಗ್ ನ್ಯೂ ಥಿಂಗ್ಸ್. ಓಕೆ. ಆ್ಯಂಡ್ ಮಕ್ಳ ಜೊತೆ ಮಾಡೋದು ಇನ್ನೂ ಟೈಮ್ ಹೋಗೋದು ಆ್ಯಂಡ್ ಖುಷಿ ಆಗುತ್ತೆ. ಹೌದು. ಓಕೆ ಮೇಡಮ್, ನೆಕ್ಸ್ಟ್ ಏನು ಮಾಡ್ತಾ ಇದ್ದೀರಾ ಇವಾಗ? ಈಗ ನೆಕ್ಸ್ಟ್ ಇಲ್ಲಿ ನಾವು ಒಂದು ಡಿಸೈನ್ ಕ್ರಿಯೇಟ್ ಮಾಡೋಣ. ಓಕೆ. ಸೊ ನಮಗೆ ಕಾರ್ಪೆಟ್ ಅಂದ ತಕ್ಷಣ ಹೆಂಗೆ ಬರುತ್ತೆ, ಅಲ್ಲಲ್ಲಿ ವೀವಿಂಗ್ ಬಂದು ಸುತ್ತ ಡಿಸೈನ್ ಬರುತ್ತೆ. ಸೊ ಅದೇ ರೀತಿ ಕಾನ್ಸೆಪ್ಟ್ನಲ್ಲಿ ಈ ರೀತಿ ನಾವು ಡಿಸೈನ್ ಕ್ರಿಯೇಟ್ ಮಾಡ್ಕೊಳ್ಬೇಕು. ಅದೇ ಇಲ್ಲ, ಇಲ್ಲಿ ಬೇಡ. ಓಕೆ, ಇಲ್ಲಿ ಬೇಡವಾ? ಓಕೆ. ಓಕೆ, ಆ ಕಡೆ ಹಾಕಿ. ಓಕೆ, ಎಲ್ಲೋ ಕಡೆ. ಓಕೆ, ಎಲ್ಲೋಗಿ ಮಾತ್ರ. ಎಲ್ಲೋಗಿ ಮಾತ್ರ ಹಾಕಿ. ಅಂದ್ರೆ ಈ ತರ ಕ್ರಾಫ್ಟ್ಸ್ ಅಲ್ಲೆಲ್ಲ ನಮ್ಗೇನು ಇದೇ ತರ ಅನ್ನೋ ತರ ಚೌಕಟ್ಟುಗಳೇನು ಇರಲ್ಲ. ಇಲ್ಲ, ಏನ್ ಬೇಕಾದ್ರೂ ಮಾಡ್ಕೋಬಹುದು. ಫ್ರೀಡಮ್ ಜಾಸ್ತಿ ಇರುತ್ತೆ. ಸೊ ನಮಗೆ ಹೇಗೆ ಮನಸ್ಸು ಬಂದರೆ, ಸೊ ಕ್ರಿಯೇಟಿವಿಟಿ ಇದ್ದರೆ ಆಟೋಮೆಟಿಕ್ಕಾಗಿ ಮಾಡ್ಕೊಂಡು ಹೋಗ್ಬೋದು. ಈ ಥರ ಕ್ರಾಫ್ಟ್ಸ್ಗೆಲ್ಲ ತುಂಬ ಪೇಷನ್ಸ್ ಬೇಕು ಅನ್ಸುತ್ತಲ್ಲ? ಸ್ವಲ್ಪ ಪೇಷನ್ಸ್ ಬೇಕು, ಟೈಮು ಬೇಕು. ಓಕೆ. ಆ್ಯಂಡ್ ಬೇಗ ಬೇಗ ಮಾಡೋ ಅಂಥದ್ದು ಅದೆಲ್ಲ ಆಗಲ್ಲ. ಇದೇನಂದರೆ ಪ್ರಿಪ್ರೇಷನ್ ಜಾಸ್ತಿ ವರ್ಕ್ ಇರುತ್ತೆ. ಓಕೆ. ಬಿಫೋರ್ ಮಾಡೋದು ತುಂಬ ಜಾಸ್ತಿ ವರ್ಕ್ ಇರುತ್ತೆ. ಓಕೆ. ಸೊ ಔಟ್ಕಮ್ ಚೆನ್ನಾಗಿರುತ್ತೆ. ಪ್ರಿಪ್ರೇಷನ್ ಜಾಸ್ತಿ ಆಮೇಲೆ ಮಾಡ್ಬೋದು, ಡಿಸೈನ್ಸ್ ಎಲ್ಲ ಮಾಡ್ಕೋಬೋದು. ಕಲರ್ ಎಲ್ಲ ರೆಡಿ ಮಾಡ್ಕೊಂಡ್ರೆ ಅಟ್ಲೀಸ್ಟ್ 1 day ಮುಂಚೆ ನಾವೆಲ್ಲ ಪ್ರಿಪೇರ್ ಮಾಡಿ. ಇಲ್ಲ, ಒಂದು 2-3 days ಆಗುತ್ತೆ. ಸಮ್ಮರ್ ಆದರೆ ಸ್ವಲ್ಪ ನಿಮಗೆ ಬೇಗ ಒಣಗುತ್ತೆ, ಬಿಕಾಸ್ ನೀರು ಅಂಶ ಇರುತ್ತೆ. ಸೊ ಅದರಿಂದ ಈಗ ಈ ಪೋರ್ಷನ್ಗೆ ಆ ಎಲ್ಲೋ ಇದಲ್ವಾ, ಅದನ್ನೇ ಹಾಕ್ಕೊಳ್ಳಿ. ಅಂದ್ರೆ ಇದೆಲ್ಲ ಎಷ್ಟು ದಿನ ಬರುತ್ತೆ ನಮಗೆ ಅಂತ? ಅಂದ್ರೆ ಈ ಪೌಡರ್ ಏನಾದರೂ ಹಾಳಾಗುತ್ತೆ? ಪೌಡ್ರ್ ಹಾಳಾಗಲ್ಲ, ಬಟ್ ಅದೇ ಕಲರ್ ಮಿಕ್ಸ್ ಆಗಿಬಿಡುತ್ತೆ. ಓಕೆ. ಸೊ ಯೂಶ್ವಲಿ 1-2 ಯೂಸ್ ಮಾಡ್ಕೋಬೋದು ನಿಧಾನವಾಗಿ ತೆಗೆದ್ರೆ, ಅದರ್ವೈಸ್ ಇಟ್ ಇಸ್ ಗಾನ್. ಓಕೆ. ಬಟ್ ಇದನ್ನ ಇಡೋದು ನಾವು ಎಷ್ಟು ದಿನ ಬೇಕಾದ್ರೂ ಡಿಸ್ಪ್ಲೇ? ಇದನ್ನ ಅದೇ ಗಾಳಿ ಬರಬಾರ್ದು. ಓಕೆ. ಸೊ ಮಕ್ಕಳೆಲ್ಲ ಇದ್ರೆ ತುಳಿದು ಬಿಡ್ತಾರೆ. ಸೊ ಆ ಜಾಗದಲ್ಲಿ ಇಟ್ಕೋಬಾರ್ದು. ಸೊ ನೋಡಿಕೊಂಡು ಮೇಂಟೈನ್ ಮನೆಯಲ್ಲ ಆಗಲ್ಲ. ಹೌದು, ಸ್ವಲ್ಪ ಆಗುತ್ತೆ, ಮೇಂಟೈನ್ ಮಾಡಬೇಕು. ಕೆಲವು ಮಕ್ಕಳಿಗೆ ಅವ್ರಿಗೆ ಅವ್ರಿಗೆ ಇಂಥವೆಲ್ಲ ತುಂಬ ಇಷ್ಟ ಇರುತ್ತೆ. ದೇ ಆರ್ ಮೋರ್ ಕಾಶಿಯಸ್ ದ್ಯಾನ್ ಅಸ್. ಆ ಥರ ನಾವಾದರೂ ಕೆಲಸದ ಮಧ್ಯೆಯಲ್ಲಿ ಒಂದು ಸ್ಪಾಯ್ಲ್ ಮಾಡೋ ಚಾನ್ಸಸ್ ಇರುತ್ತೆ. ಅದೇ ಮಕ್ಕಳು ಹಂಗೆ ಮಾಡಲ್ಲ, ದೇ ಆರ್ ಮೋರ್ ಕಾಶಿಯಸ್. ಬಟ್ ಕೆಲವು ಮಕ್ಳಿಗೆ ನೋಡಿದ ತಕ್ಷಣನೇ ಅಳಿಸೋ ಅಂತದ್ದು ಇರುತ್ತೆ. ಅಫ್ಕೋರ್ಸ್. ಮನೆ ಹತ್ರ ರಂಗೋಲಿ ಏನಾದ್ರು ಹಾಕಿದ್ರೆ ಹಾಕಿದ ತಕ್ಷಣನೇ ಅದ್ರ ಮೇಲೆ ಹೋಗಿ ತುಳಿತಾರೆ.
ಬಟ್ ನಾವು ಏನೋ ಚುಕ್ಕಿ ಇಟ್ಟರೆ ಅದಕ್ಕೆ ಎಕ್ಸ್ಟೆಂಡ್ ಮಾಡೋದು ಕಷ್ಟ, ಬಟ್ ಇದಕ್ಕೆಲ್ಲ ತುಂಬಾ ಫ್ರೀ ಹ್ಯಾಂಡ್ ಆಗಿರೋದ್ರಿಂದ ಎಷ್ಟು ಬೇಕಾದರೂ ಎಕ್ಸ್ಟೆಂಡ್ ಮಾಡ್ಕೋಬೋದು. ಆಮೇಲೆ ಇದೆಲ್ಲ ಒಂಥರ ಮಂಡಲ ಕ್ರಿಯೇಷನ್ಸ್ ಥರ. ನೀವು ಇನ್ನೇನು ಹಬ್ಬದ ಸೀಸನ್ ಸ್ಟಾರ್ಟ್ ಆಗುತ್ತೆ, ಏನು ವರಮಹಾಲಕ್ಷ್ಮಿ ಹಬ್ಬ ಇಂದ ಸ್ಟಾರ್ಟ್ ಆಗುತ್ತೆ. ಸೊ ಹೇಳಿ, ನೀವು ವರಮಹಾಲಕ್ಷ್ಮಿ ಹಬ್ಬ ಅಂದ್ರೆ ಯಾವ ಥರ ಎಲ್ಲ ಪ್ರಿಪ್ರೇಷನ್ಸ್ ಮಾಡ್ತಾರೆ? ಮೇನ್ಲಿ ನೀವು ಆರ್ಟ್ ಆ್ಯಂಡ್ ಕ್ರಾಫ್ಟಲ್ಲಿ ತುಂಬಾ ಜಾಸ್ತಿ ಇಂಟ್ರೆಸ್ಟ್ ಇರೋದ್ರಿಂದ ಹಬ್ಬಗಳಿಗೆ ಅಂದ್ರೆ ಯಾವ ಥರ ಮಾಡ್ತೀರಾ ಪ್ರಿಪ್ರೇಷನ್ಸ್ ಅಂದ್ರೆ ಎಲ್ಲ? ಅದೇ ಆ್ಯಸ್ ಯು ಸೆಡ್, ರಂಗೋಲಿ ಇಸ್ ನಂಬರ್ 1. ಸೆಕೆಂಡು, ಆಮೇಲೆ ಇವಾಗ ನನಗೆ ಬಾಳೆ ಎಳೆ ಡಿಸೈನ್ಸ್ ಬರೋದ್ರಿಂದ ಅದನ್ನೆಲ್ಲೂ ಸ್ವಲ್ಪ ಮಾಡ್ತೀವಿ. ಈವನ್ ಹೂನಾರ, ಆಮೇಲೆ ಹತ್ತಿಲಿ ಇದು ಹಾರಗಳು. ಸೊ ಕ್ರಿಯೇಟ್ ಮಾಡ್ತಾ ಹೋಗ್ಬೋದು. ಹಾಗೇನೆ ನಮಗೆ ಜಾಗ ಎಷ್ಟಿದೆಯೋ ಅಷ್ಟು ದೊಡ್ಡದಾಗಿ. ಹೌದು. ನಾವ್ ಏನೇ ಮಾಡಿದ್ರು ಕೂಡ ಅದ್ರ ಬ್ಯೂಟಿ ಮಾತ್ರ ನಾವ್ ಇನ್ನ ಹೆಚ್ಚಿಸ್ತಾನೆ ಹೋಗ್ತೀವಿ ಹೊರತು ಕಳಿಯೋದಿಲ್ಲ. ಅಂಡ್ ಇವಾಗ ಹಳೇ ಸಂಪ್ರದಾಯಗಳು ಹೇಗಾಗಿದೆ ಅಂದ್ರೆ ಕೆಲವು ಮರ್ತೇ ಹೋಗಿದೆ. ಬಟ್ ಇವಾಗ ಹಬ್ಬಗಳು ಅಂತ ಬಂದಾಗ ಬೇರೆ ಏನೆಲ್ಲ ನಮ್ ಯುನಿಕ್ನೆಸ್ ತೋರಿಸಬಹುದು ನಮ್ಮ ರಂಗೋಲಿಗಳಲ್ಲಿ? ರಂಗೋಲಿನಲ್ಲಿ ಆ್ಯಕ್ಚುಲಿ ಹೇಳಿದಂಗೆ ಫಿಂಗರ್ ರಂಗೋಲಿ ಇದೆ, ಆಮೇಲೆ ಸ್ಟೆನ್ಸಿಲ್ ರಂಗೋಲಿ ಮಾಡ್ಕೋಬೋದು. ಅದೇ ಆಮೇಲೆ ಫ್ಲೋಟಿಂಗ್ ಅಂಡರ್ ವಾಟರ್ ರಂಗೋಲಿ, ಆನ್ ವಾಟರ್. ಹೌದು, ಅಂಡರ್ ವಾಟರ್ ರಂಗೋಲಿ ಅಂತ ಹೇಳಿದ್ರೆ ಆಕ್ಚುಲಿ ರಂಗೋಲಿ ನೀರು ಬಿದ್ದ ತಕ್ಷಣ ಹಳ್ಸೋಗುತ್ತೆ. ಬಟ್ ಅಂಡರ್ ವಾಟರ್ ಅಲ್ಲಿ ರಂಗೋಲಿ ಹೇಗೆ ಮಾಡೋದು ಅದನ್ನ ಅವ್ರ ಕೈಯಿಂದಾನೆ ಹೇಳಿಸ್ತೀನಿ. ಬಟ್ ಅದಕ್ಕೆ ಮುಂಚೆ ಒಂದು ಸ್ಮಾಲ್ ಬ್ರೇಕ್. ಎಸ್ ವೀಕ್ಷಕರೇ, ವೆಲ್ಕಮ್ ಬ್ಯಾಕ್ ಟು ಫೇರ್ ಅಂಡ್ ಲವ್ಲಿ. ನೀವು ಕಾಯ್ತಾ ಇರ್ತೀರಾ ನೀರು ಒಳಗಡೆ ಹೆಂಗಪ್ಪ ರಂಗೋಲಿ ಹಾಕೋದು ಅಂತ. ಎಸ್, ಇವಾಗ ಅವ್ರನ್ನೇ ಕೇಳೋಣ. ಜಯಂತಮ್ಮ, ನೀವು ಹೇಳಿದ್ರಿ ಅಂಡರ್ ವಾಟರ್ ರಂಗೋಲಿ ಅಂತ. ಆಕ್ಚುಲಿ ಪೇಂಟ್ ಬಿಟ್ರೆ ಇರುತ್ತೆ ಅಷ್ಟೇ, ಬಟ್ ಅಂಡರ್ ವಾಟರ್ ರಂಗೋಲಿ ಅಂದ್ರೆ ಹೇಗೆ ಮಾಡ್ತೀರಾ? ಒಂದು ತಟ್ಟೆಯಲ್ಲಿ, ಒಂದು ತಟ್ಟೆಗೆ ಒಂದು ಇದು ವ್ಯಾಸ್ಲಿನ್ ಇದೆ ಅಲ್ವಾ, ಅದು ಸ್ಮಿಯರ್ ಮಾಡ್ಕೊಳ್ಳಿ. ಸ್ಮಿಯರ್ ಮಾಡಿಕೊಂಡು ಒಂದು ಸ್ಟೆನ್ಸಿಲ್ಸ್ ಏನಾದರೂ ಡಿಸೈನ್ಸ್ ಇಟ್ಕೊಂಡು ಅದರಲ್ಲಿ ನಾವು ಚೆನ್ನಾಗಿ ಸೀವಿಟ್ಕೊಂಡು ರಂಗೋಲಿ ಬಿಡಿಸ್ಬಿಟ್ಟು ಅದು ಸ್ಟೆನ್ಸಿಲ್ ಎತ್ಬಿಟ್ರೆ ಬರೀ ಆ ಸ್ಟೆನ್ಸಿಲ್ ಎಲ್ಲೆಲ್ಲಿ ಓಪನ್ ಇತ್ತು ಆ ಜಾಗದಲ್ಲಿ ರಂಗೋಲಿ ಬಿಡುತ್ತೆ, ಮಿಕ್ಕಿ ಜಾಗದಲ್ಲಿ ಬೀಳಲ್ಲ. ಸೊ ಆ ಮಿಕ್ಕಿ ಜಾಗನ ಜಸ್ಟ್ ಕೈಯಿಂದ ಹಿಂಗೆ ರಿಮೂವ್ ಮಾಡಿಬಿಟ್ರೆ ಆ ಸ್ಪೇಸ್ ಎಲ್ಲ ಕ್ಲೀನ್ ಆಗುತ್ತೆ. ಅದ್ರ ಮೇಲೆ ನಿಧಾನವಾಗಿ ಒಂದು ಸೈಡಿಂದ ನೀರು ಹಾಕಿದ್ರೆ ಅದು ಫ್ಲೋಟಿಂಗ್ ರಂಗೋಲಿ ಥರ. ಫ್ಲೋಟಿಂಗ್ ಇನ್ ಇಟ್ ಇಸ್ ನಾಟ್ ಫ್ಲೋಟಿಂಗ್, ಇಟ್ ವಿಲ್ ಬಿ ಅಂಡರ್ ವಾಟರ್. ಬಟ್ ಅಂದ್ರೆ ಅದು ಅಳಿಸೋಗಲ್ವಾ? ಇಲ್ಲ, ಜಸ್ಟ್ ನಿಧಾನವಾಗಿ ನೀರು ಬಿಡಬೇಕು. ಈವನ್ ಆ ಸ್ಟೆನ್ಸಿಲ್ ತೆಗೆದ್ಮೇಲೆ ಎಕ್ಸ್ಟ್ರಾ ಏನಿರುತ್ತೆ ರಿವರ್ಸ್ ಮಾಡಿ ತಟ್ಟೆನ ಅದು ಪೌಡ್ರೆಲ್ಲ ತೆಗೆದುಬಿಟ್ರೆ ದೆನ್ ಇಟ್ ವೋಂಟ್ ಕಮ್ ಔಟ್. ಇವರು ಹೇಳಿದ್ರು ಜಯಂತಿ ಅಮ್ಮ, ನಾನು 400ಕ್ಕಿಂತ ಹೆಚ್ಚಾಗಿ ಮಾಡ್ತೀನಿ ಅಂತ. ಆಕ್ಚುಲಿ ನಮ್ದು ಒಂದು 400 ಸಂಚಿಕೆ ಆಗ್ಬೋದು ಅನ್ಸುತ್ತೆ ಇವ್ರ ಹತ್ರ ಮಾಡ್ತಾ ಇದ್ರೆ. ಆ್ಯಂಡ್ ನಮ್ದು ಅದು ಮುಗಿಯೋ ಅಷ್ಟರಲ್ಲಿ ಇವ್ರು ಇನ್ನೊಂದಷ್ಟು ಏನೋ ಕಲ್ತಿರ್ತಾರೆ. ಯಾಕೆಂದ್ರೆ ಅವ್ರು ಹೇಳಿದ್ರು ನಾನು ಎಂಡಿಂಗ್ ವರ್ಗು ಕಲಿತಾನೆ ಇರ್ತೀನಿ ಆ್ಯಂಡ್ ಹೇಳ್ಕೊಡ್ತಾನೆ ಇರ್ತೀನಿ ಅಂತ. ಆ್ಯಂಡ್ ನಾವು ಕಲಿತೀವಿ ಅಂತ ಅಂದ್ರೂ ಕೂಡ ಹೇಳ್ಕೊಡೋರು ಸಿಗೋದು ನಮಗೆ ತುಂಬಾ ಕಷ್ಟ ಅಂತ. ಕೆಲವರು ಹೇಳ್ಕೊಡ್ತೀವಿ ಅಂದ್ರೂ ಕಲಿಯೋಕೆ ತುಂಬಾ ಕಷ್ಟ. ಐ ಎಂಜಾಯ್ ಟೀಚಿಂಗ್. ದಟ್ ಈಸ್ ದ ವೆರಿ ಬೆಸ್ಟ್ ಪ್ರೊಫೆಷನ್. ಐ ಫೀಲ್ ವೆರಿ ಬೆಸ್ಟ್. ಅಂಡ್ ಅದಕ್ಕೆ ತುಂಬಾ ಪೇಷನ್ಸ್ ಇರಬೇಕು ಹೇಳ್ಕೊಡೋದಕ್ಕೂ. ಅಂದ್ರೆ ಆ ಒಂದು ಮನ್ಸು ಬರಬೇಕು ಎಲ್ರಿಗೂ. ಮೇನ್ ಕಲಿಯೋ ಇಂಟ್ರೆಸ್ಟ್ ಇದ್ರೆ ಈವನ್ ಲೇ ಪರ್ಸನ್ ಕ್ಯಾನ್ ಲರ್ನ್. ಓನ್ಲಿ ಥಿಂಗ್ ಇಸ್ ಹಿ ಹ್ಯಾಸ್ ಟು ಕ್ರಿಯೇಟ್, ಐ ಮೀನ್ ಹಿ ಹ್ಯಾಸ್ ಟು ಹ್ಯಾವ್ ಇಂಟ್ರೆಸ್ಟ್ ವಿತ್ ಇನ್ ಹಿಮ್, ಆ ಥರ. ಬಟ್ ಎಸ್, ನಾನು ನೋಡ್ತಾ ರಂಗೋಲಿ ಹಾಕಕ್ಕೆ ಸ್ಟಾರ್ಟ್ ಮಾಡಿದೆ. ಆ್ಯಂಡ್ ಇಲ್ಲಿ ಕೂತಾಗ ಅನ್ನಿಸ್ತಾ ಇದೆ, ಎಸ್ ಇಲ್ಲಿ ಈ ಕಲರ್ ಫಿಲ್ ಮಾಡಿದ್ರೆ ಇನ್ನೂ ಚೆನ್ನಾಗಿ ಬರ್ಬೋದಾ, ಈ ಕಲರ್ ಫಿಲ್ ಮಾಡಿದ್ರೆ ಅಂತ. ಎಸ್, ಕಲಿಯೋ ಇಂಟ್ರೆಸ್ಟ್ ಇದ್ರೆ. ಆ್ಯಂಡ್ ಕೆಲವ್ರಿಗೆ ನೋಡ್ತಾನೆ ಕಲ್ತು ಬಿಡ್ತಾರೆ, ಕೆಲವ್ರಿಗೆ ತುಂಬಾ ಹೇಳ್ಕೊಡೋದು ಏನು ಬೇಕಾಗಲ್ಲ. ಬಟ್ ಐ ಫೀಲ್ ನೋಡಿದ್ರೆ ಕಲಿತೀವಿ ಡೆಫಿನೆಟ್. ಬಟ್ ಈ ಥರದ್ದೆಲ್ಲ ಆಲ್ಮೋಸ್ಟ್ ತುಂಬಾ ಈಸಿಯಾಗಿ ಮಾಡ್ಕೋಬಹುದು ಅಂತ ಅಲ್ಲ, ಬಟ್ ಮಾಡಬಹುದು. ಇದರಲ್ಲಿ ಒಂದು 2-3 ಸಲ ಮಾಡಿದ್ರೆ ಅಟ್ಲೀಸ್ಟ್ ಒಂದು ಕ್ಲಿಯರ್ ಪಿಕ್ಚರ್ ನಮಗೆ ಗೊತ್ತಾಗುತ್ತೆ ಅಂತ. ಎಸ್, ಇನ್ನು ನೆಕ್ಸ್ಟ್ ಇದಕ್ಕೆ ಡೆಕೋರೇಟಿವ್ ಅಂತ ಹೇಳಿದ್ರೆ ಇನ್ನ ಮೋರ್ ಕಲರ್ಫುಲ್ ಅಂದ್ರೆ ಇನ್ನೊಂದು ಔಟ್ಲೈನ್ ಹಾಕ್ಬೋದು. ಇಲ್ಲಿ ಸ್ಪೇಸ್ ಕಮ್ಮಿ ಇರೋದ್ರಿಂದ ವಿ ಕ್ಯಾನ್ ಆ್ಯಡ್ ಒನ್ ಮೋರ್ ಔಟ್ಲೈನ್ ಅಷ್ಟು.
ಅಂದರೆ ಇವಾಗ ನೀವು 1 to 7th ಮಕ್ಕಳಿಗೆ ಕ್ರಾಫ್ಟ್ಸ್ ಹೇಳ್ಕೊಡ್ತೀನಿ ಅಂತ ಹೇಳಿದ್ರಿ, ಬಟ್ ಇವಾಗ ನೋಡ್ತಾ ಇರೋವಂಥ ಎಲ್ಲ ವೀಕ್ಷಕರಿಗೂ ಅನ್ನಿಸ್ತಾ ಇರುತ್ತೆ ಕಲಿಬೇಕು ನಾವು, ಅಟ್ಲೀಸ್ಟ್ 400 ಅಲ್ದಿದ್ರು 4 ಆದರೂ ಕಲಿಬೇಕು ಜಯಂತಿ ಅಮ್ಮನವ್ರ ಹತ್ರ ಅಂತ. ಎಸ್, ಆ ಥರದವ್ರಿಗೆ ಅಂದರೆ ಯಾವ ಥರ ಟೀಚ್ ಮಾಡ್ತೀರಾ, ಹೇಗೆ ಅವ್ರು ನಿಮ್ಮ ಹತ್ರ ಕಲಿಬೇಕು ಅಂತ? ದೇ ಕ್ಯಾನ್ ಕಾಂಟ್ಯಾಕ್ಟ್ ಮೀ ಎನಿ ಟೈಮ್. ಓಕೆ, ಅಕಾರ್ಡಿಂಗ್ ಟು ಮೈ ಶೆಡ್ಯೂಲ್ ಅವ್ರಿಗೆ ಟೈಮಿಂಗ್ ಕೊಡ್ತೀನಿ. ಸೊ ಫೀಸಸ್ ಇರುತ್ತೆ ಡಿಪೆಂಡಿಂಗ್ ಅಪಾನ್ ದ ಸಬ್ಜೆಕ್ಟ್. ಸೊ ಇಟ್ ಈಸ್ ನಾಟ್ ಲೈಕ್ ಮಂತ್ಲಿ ಆ ಥರ ಎಲ್ಲ ಏನಿಲ್ಲ. ಸೊ ಇಟ್ ಈಸ್ ಲೈಕ್ ಸಬ್ಜೆಕ್ಟ್ ವೈಸ್ ಆ ಥರ. ಇವಾಗ ಇದೆಲ್ಲ ಮಾಡೋಕ್ಕೆಲ್ಲ ಜಾಸ್ತಿ ಇರಲ್ಲ, ಇದೆಲ್ಲ ಕಮ್ಮಿ ಇರುತ್ತೆ. ಸೊ 400 ಕ್ರಾಫ್ಟ್ ಅಂದರೆ ಏನೇನು ಮಾಡ್ಬೋದು ನಮಗೆ ಗೊತ್ತಿಲ್ಲದಲ್ಲೇ ಇರೋದು, ಬಿಕಾಸ್ ಇವಾಗ ಕಾರ್ಪೆಟ್ ರಂಗೋಲಿ ಅಂದರೆ ನಮಗೆ ಗೊತ್ತೇ ಇರಲಿಲ್ಲ. ಸೊ ದಿಸ್ ಇಸ್ ದ ಯುನೀಕ್ನೆಸ್. ಆ್ಯಂಡ್ ಫ್ಲೋಟಿಂಗ್ ರಂಗೋಲಿ ಹೇಳಿದ್ರಿ ನಮ್ಗೆ, ಸಾರಿ ಫ್ಲೋಟಿಂಗ್ ಅಲ್ಲ, ಅಂಡರ್ ವಾಟರ್ ರಂಗೋಲಿ, ಅದು ಆ್ಯಕ್ಚುಲಿ ಗೊತ್ತಿಲ್ಲ ನಮ್ಗೆ. ಏನಿದ್ರು ಅಂಡರ್ ವಾಟರ್ ಫೋಟೋಗ್ರಫಿ ಗೊತ್ತಿತ್ತು, ಅಂಡರ್ ವಾಟರ್ ಫೋಟೋಗ್ರಫಿನ ನಿಮಗೆ ಗೊತ್ತಿಲ್ವಾ? ಇಲ್ಲ, ಯಂಗ್ಸ್ಟರ್ಸ್ಗೆ ಗೊತ್ತಿರೋದು. ಅಂಡರ್ ವಾಟರ್ ಫೋಟೋಗ್ರಫಿನೂ ಕೂಡ ತುಂಬಾ ಟ್ರೆಂಡ್ ಅಲ್ಲಿ ಇರುವಂತದ್ದು ಇದು. ಎಸ್, ಅಂಡ್ ಅಂಡರ್ ವಾಟರ್ ಏನು ಫೋಟೋಗ್ರಫಿ ಅಂದ್ರೆ ಇವಾಗೆಲ್ಲ ವಾಟರ್ ಪ್ರೂಫ್ ಕ್ಯಾಮ್ರಾಗಳು ಬಂದಿದೆ ಅಂಡ್ ಸ್ವಿಮ್ಮಿಂಗ್ ಬಂದಿದೆ, ಒಳಗಡೆ ಹೋಗಿ ತೆಗಿತಾರೆ. ಬಟ್ ರಂಗೋಲಿ ಅನ್ನೋದು ನಮಗೆ ಮೇಲ್ ಬಂದ್ಬಿಡುತ್ತಲ್ಲ ಅಳಿಸ್ಕೊಂಡು. ಎಸ್, ಇನ್ನ ಬೇರೆ ಏನೇನ್ ಮಾಡ್ತೀರಾ? ಆಲ್ ಕೈಂಡ್ಸ್ ಆಫ್ ಪೇಂಟಿಂಗ್, ಟ್ರೆಡಿಷನಲ್ ಇಂದ ಹಿಡಿದು ಆಮೇಲೆ ಫೋಕ್ ಪೇಂಟಿಂಗ್ಸು, ಆಮೇಲೆ ಆಯಿಲ್ ಪೆನ್ಸ್, ಅಕ್ರಿಲಿಕ್ ಪೆನ್ಸ್, ಪೇಸ್ಟಲ್ಸು, ಅದರಲ್ಲೂ ಎಷ್ಟು ವೆರೈಟೀಸ್ ಇದೆ ಅಂದರೆ, ಈವನ್ ಕಾಫಿ ತೊಗೊಂಡ್ರೆ ಕಾಫಿನಲ್ಲಿ ಪೇಂಟಿಂಗು, ಕಾಫಿ ಈವನ್ ಲೆಮನ್ನಲ್ಲಿ ಐ ಪೇಂಟ್. ಲೆಮನ್ ಕಲರೇ ಇರಲ್ವಲ್ಲ, ಅದು ಬೇರೆ ಥರ. ತುಂಬಾ ಎಲ್ಲ ಹೇಳಿದ್ರೆ ಎಲ್ಲ ಗೊತ್ತಾಗೋಗ್ಬಿಡುತ್ತೆ ಹೇಗೆ ಮಾಡ್ಬೋದು ಅಂತ. ಎಸ್, ಲೆಮನ್ ಅಲ್ಲಿ ಪೇಂಟಿಂಗ್. ಇನ್ ಬೇರೆ ಯಾವ್ದ್ಯಾವ್ದ್ರಲ್ಲಿ ಮಾಡ್ತೀರಾ? ಮಿಲ್ಕ್ ಆಲ್ಸೋ, ಮಿಲ್ಕ್ ಅಲ್ಲಿ ಮಾಡ್ತೀರಾ? ಓಕೆ, ಎಲ್ಲ ಕಲರ್ಲೆಸ್ ಇರೋದ್ರಲ್ಲೇನೆ ಅದರಲ್ಲೂ ಸ್ವಲ್ಪ ಮಾಡ್ಕೋಬೋದು. ಬಟ್ ದೇರ್ ಇಸ್ ಅ ವೇ ಟು ಕ್ರಿಯೇಟ್ ದಟ್. ಥ್ಯಾಂಕ್ ಯು ಸೋ ಮಚ್ ಮೇಡಮ್. ಒಂದು ಬ್ಯೂಟಿಫುಲ್ ಕಲೆಯನ್ನು ಹೇಳ್ಕೊಟ್ರಿ ಆ್ಯಂಡ್ ತುಂಬ ಚೆನ್ನಾಗಿ ಕಾಣಿಸ್ತದೆ. ಆ್ಯಂಡ್ ಕೆಳಗಡೆ ಹಾಕಿದ್ರೆ ಅದು ಆ್ಯಕ್ಚುಲಿ ಕಾರ್ಪೆಟ್ ಅಂತಲೇ ಅನಿಸುತ್ತೆ ನಮಗೆ. ಆ್ಯಂಡ್ ಥ್ಯಾಂಕ್ ಯು ಸೋ ಮಚ್. ಆ್ಯಂಡ್ ಇನ್ನು ನಿಮ್ಮ ಏನು ಕಲಿಯುವಿಕೆ ಜಾಸ್ತಿ ಆಗ್ತಾ ಇರಲಿ, ನಮಗೂ ಕೂಡ ಹೇಳ್ಕೊಡ್ತಾ ಇರಿ. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ಸುಷ್ಮಾ. ವೀಕ್ಷಕರೇ ನೋಡಿದ್ರಲ್ಲ, ಸೊ ಯಾವುದೂ ಕೂಡ ನಾವು ವೇಸ್ಟ್ ಅಂತ ಬಿಸಾಡೋ ಥರ ಇಲ್ಲವೇ ಇಲ್ಲ. ಅದರಿಂದ ಕೂಡ ನಾವು ಅಂದ್ಕೊಂಡಿರೋದಕ್ಕಿಂತ ಇನ್ನು ಬ್ಯೂಟಿಫುಲ್ ಆಗಿ ಕ್ರಿಯೇಟಿವ್ ಮಾಡ್ಬೋದು. ಬಟ್ ನಮ್ಗೆ ಅದಕ್ಕೆ ಪೇಷನ್ಸ್ ಆ್ಯಂಡ್ ನಮಗೆ ಗೊತ್ತಿರಬೇಕು ಏನು ಮಾಡಬೇಕು ಅಂತ. ಅದನ್ನು ನಿಜವಾಗ್ಲೂ ಜಯಂತಿ ಅಮ್ಮನ ನೋಡಿ ಕಲ್ತ್ಕೋಬೇಕು ಅಂತಲೇ ಹೇಳ್ಬೋದು. ಬಿಕಾಸ್ ಈ ಏಜಲ್ಲಿ ಇಷ್ಟೆಲ್ಲ ಕ್ರಿಯೇಟಿವ್ ಮಾಡ್ತಿದ್ರೆ ಆ್ಯಂಡ್ ಅವ್ರು ಹೇಳ್ತಾಯಿದ್ರು ಟಿಲ್ ಎಂಡ್ವರೆಗೂ ನಾನು ಕಲಿತಾನೆ ಇರ್ತೀನಿ ಅಂತ. ದಟ್ ಈಸ್ ದ ಮೇಯ್ನ್ ಪಾಯಿಂಟ್ ಅಂತಲೇ ಹೇಳ್ಬೋದು. ನಾವೆಲ್ಲ ಅಂದ್ಕೊಂಡ್ಬಿಡ್ತೀವಿ ನಾವು ಕಲ್ತ್ಬಿಟ್ಟಿದ್ದೀವಿ ಸಾಕು ಅಂತ, ಬಟ್ ನಾವು ಸಾಯೋವರೆಗೂ ಕಲಿಯೋದು ಇದ್ದೇ ಇರುತ್ತೆ. ಎಸ್, ಇವತ್ತಿನ ಬ್ಯೂಟಿಫುಲ್ ಸಂಚಿಕೆ ನಿಮಗೆ ಇಷ್ಟ ಆಗಿದೆ ಅಂತ ಅಂದ್ಕೋತೀನಿ. ಆ್ಯಂಡ್ ಹಬ್ಬಗಳಲ್ಲಿ ಕೂಡ ನೀವು ಇದನ್ನು ಮಾಡ್ತೀರಾ ಅಂತ ತಿಳ್ಕೊತಾ ಇವತ್ತಿನ ಸಂಚಿಕೆಯನ್ನು ಮುಗಿಸ್ತಾ ಇದ್ದೀನಿ. ಮುಂದಿನ ಸಂಚಿಕೆಯಲ್ಲಿ ಇನ್ನೊಂದು ವಿಷಯದೊಂದಿಗೆ ನಾನು ನಿಮ್ಮನ್ನು ಭೇಟಿ ಆಗ್ತೀನಿ. ಸುದ್ದಿ TV, ನಾವು ಸುಳ್ಳು ಹೇಳಲ್ಲ.